ओम शांति। मीठे बच्चे सुख देने वाला एक बाप को याद करो. ಸುಖವನ್ನು ಕೊಡತಕ್ಕಂತಹ ಒಬ್ಬ ತಂದೆಯನ್ನು ನೆನಪು ಮಾಡಿ. योग बल जमा करो तो अंत में बहुत काम में आएगा. ಯೋಗ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ ನಿಮ್ಮಲ್ಲಿ ತುಂಬ ಕೆಲಸಕ್ಕೆ ಬರುತ್ತೆ ಈ ಶಕ್ತಿ ಕೊನೆ ಟೈಮ್ನಲ್ಲಿ. प्रश्न बेहद के वैरागी बच्चे तुम्हें कौन सी स्मृति सदा रहनी चाहिए. ಬೇಹದ್ದಿನ ವೈರಾಗಿ ಮಕ್ಕಳಲ್ಲಿ ನಿಮ್ಮಲ್ಲಿ ಯಾವ ಸ್ಮೃತಿ ಸದಾ ಇರಬೇಕು ಅಂತಾರೆ. ಉತ್ತರ ಇದೆ, ಯಹ ಹಮಾರ ಚೀಚಿ ಚೋಲಾ ಹೈ, ಇಸೆ ಚೋಡ ವಾಪಸ್ ಗರ್ ಜಾನಾ ಹೈ. ನಮಗೆ ಇದು ಹಳೆ ಶರೀರ, ಕೊಳಕಾಗಿರೋ ಶರೀರ ಇದು. ಇದನ್ನು ನಾವು ಬಿಟ್ಟು ಆತ್ಮ ವಾಪಸ್ ಮನೆಗೆ ಹೋಗಬೇಕು. ಈ ಸ್ಮೃತಿ ಸದಾ ರಹೆ. ಈ ಸ್ಮೃತಿ ಯಾವಾಗಲೂ ಇಟ್ಕೊಳ್ಳಿ. ಬಾಬಾ ಅವ್ರ ವರ್ಷ ಯಾದ್ ರಹೆ, ದೂಸರಾ ಕುಚ್ ಬಿ ಯಾದ್ ನಾ ಆಯೆ. ತಂದೆ ನೆನಪಿರಲಿ ಮತ್ತು ಆಸ್ತಿ ನೆನಪಿರಲಿ, ಬೇರೆ ಇನ್ನೇನೇನು ನೆನಪಿಗೆ ಬರೋದು ಬೇಡ. ಯಹ ಬೇಹದ್ ಕಾ ವೈರಾಗ್ಯ. ಇದೇನಾಗಿದೆ, ಬೇಹದ್ದಿನ ಒಂದು ವೈರಾಗ್ಯ. कर्म करते याद में रहने का ऐसा पुरुषार्थ करना है जो पापों का बोझ सिर पर से उतर जाए. ಕೆಲಸ ಕಾರ್ಯಗಳನ್ನು ಮಾಡ್ತಾ ನೆನಪಿನಲ್ಲಿರ್ತಕ್ಕಂಥ ಈ ರೀತಿ ಪುರುಷಾರ್ಥ ಮಾಡಬೇಕಾಗಿದೆ. ಏನು ಪಾಪಗಳ ಹೊರೆ ತಲೆ ಮೇಲೆ ಇದೆ ಅದು ಇಳಿದು ಹೋಗ್ಬೇಕು. ಏನು ಆತ್ಮ ತಂದಿದ್ದೀವಿ ಜನ್ಮ ಅಂತಾರೆ ಅದು ಇಳಿದು ಹೋಗ್ಬೇಕು. ಆತ್ಮ ತಮೋ ಪ್ರಧಾನ ಸೆ ಸತೋ ಪ್ರಧಾನ್ ಬಂಚಾಯಿ. ಆತ್ಮ ತಮೋ ಗುಣಗಳಿಂದ ಸತೋ ಪ್ರಧಾನ ಆಗಬೇಕು. ಈ ರೀತಿ ಪುರುಷಾರ್ಥವನ್ನು ಮಾಡಿ. ओम शांति. बाप बैठ बच्चों को रोज बहुत सहज बातें समझाते. ಡೈಲಿ ತಂದೆ ಕೂತ್ಕೊಂಡು ತುಂಬ ಈಸಿಯಾಗಿ ಸರಳವಾಗಿ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಯಹ ಈಶ್ವರಿಯ ಪಾಠಶಾಲಾ. ಇದೇನಾಗಿದೆ, ಈಶ್ವರನ ಒಂದು ಪಾಠಶಾಲೆ. ಬರೋಬರ್ ಗೀತಾ ಮೇ ಭಿ ಕಹತೆ ಹೇ ಭಗವಾನ್ ವಾಚ್. ವಾಸ್ತವದಲ್ಲಿ ಹೇಳ್ತಾರೆ ಗೀತೆಯಲ್ಲಿ ಕೂಡ ಭಗವಾನ್ ವಾಚ. ಭಗವಾನ್ ಬಾಪ್ ಸಬ್ಕ ಏಕ್ ಹೇ. ಭಗವಂತ ಎಲ್ಲ ಆತ್ಮಗಳಿಗೆ ತಂದೆ ಒಬ್ಬರೇ. ಸಬ್ ಭಗವಾನ್ ನಹಿ ಹೋ ಸಕ್ತೆ. ಪ್ರತಿಯೊಬ್ಬ ಮನುಷ್ಯನು ಭಗವಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಬ್ ಬಚ್ಚೆ ಹೋ ಸಕ್ತೆ ಏಕ್ ಬಾಪ್ಗೆ. ಎಲ್ಲ ಮಕ್ಕಳು ಸೇರಿಕೊಂಡು ಒಬ್ಬ ತಂದೆ ಸಂತಾನ್ ರನ್ ಅಂತ ಹೇಳ್ಕೋಬಹುದು. ಜರೂರ್ ಬುದ್ಧಿ ಮೇ ಆನಾ ಚಾಹಿಯೆ ಕಿ ಬಾಪ್ ಸ್ವರ್ಗ ನೈ ದುನಿಯಾ ಕಿ ಸ್ಥಾಪನಾ ಕರ್ನೆ ವಾಲಾ. ಇದು ಕೂಡ ನಿಮಗೆ ಬುದ್ಧಿನಲ್ಲಿ ಬರಬೇಕು. ತಂದೆ ನಮಗೆ ಸ್ವರ್ಗದ ಹೊಸ ಪ್ರಪಂಚದ ಸ್ಥಾಪನೆ ಮಾಡತಕ್ಕಂಥವರು ಆಗಿದ್ದಾರೆ. ಉಸ್ ಬಾಬಾ ಸೆ ಹಮ್ಕೋ ಸ್ವರ್ಗ ವರ್ಷ ಜರೂರ್ ಮಿಲಾ ಹೋಗ. ಆ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಅವಶ್ಯಕವಾಗಿ ದೊರಕಿರ್ಬೇಕಲ್ಲ. ಭಾರತ್ ಮೇ ಹಿ ಶಿವ ಜಯಂತಿ ಗಾಯಿ ಜಾತಿ ಹೇ, ಪರಂತು ಶಿವ ಜಯಂತಿ ಕೇಸೆ ಹೋತಿ ಯಹ ಭಿ ಬಾಪ್ ಆಕರ್ ಸಮझाते. ಶಿವ ಜಯಂತಿ ಕೂಡ ಯಾವ ಥರ ಆಗುತ್ತೆ ಅನ್ನೋಂಥ ವಿಚಾರ ತಂದೆನೇ ಬಂದು ತಿಳಿಸ್ತಾರೆ. ಬಾಬಾ ಆತೆ ಹೇ ಕಲ್ಪಕ್ಕೆ ಸಂಗಮ್ ಪರ್. ಶಿವ ತಂದೆ ಈ ಸೃಷ್ಟಿಗೆ ಬರ್ತಾರೆ ಕಲ್ಪದ ಸಂಗಮ ಯುಗದಲ್ಲಿ. ಬಚ್ಚೋं को फिर से पतित से पावन बनाने ಅರ್ಥಾತ್ ವರ್ಷಾ ದೇನೆ. ಪುನಃ ಮಕ್ಕಳಿಗೆ ಆಸ್ತಿ ಕೊಡಲಿಕ್ಕೋಸ್ಕರ, ಪತಿತರನ್ನ ಪಾವನರನ್ನಾಗಿ ಮಾಡಲಿಕ್ಕೋಸ್ಕರ, ಆಸ್ತಿಯನ್ನು ಕೊಡಲಿಕ್ಕೋಸ್ಕರ ಬರ್ತಾರೆ. इस समय सबको रावण का शाप है, इसलिए सब दुखी है. ಈ ಸಮಯದಲ್ಲಿ ಎಲ್ಲರೂ ಕೂಡ ಏನಾಗ್ಬಿಟ್ಟಿದ್ದಾರೆ, ರಾವಣನ ಶಾಪಕ್ಕೆ ಒಳಗಾಗಿದ್ದಾರೆ ಮತ್ತೆ ದುಃಖಿತರು ಆಗ್ಬಿಟ್ಟಿದ್ದಾರೆ. ಶಾಪಗ್ರಸ್ತರಾಗಿ ದುಃಖಿತರು ಆಗ್ಬಿಟ್ಟಿದ್ದಾರೆ. ಗೊತ್ತಾಗ್ತಾ ಇಲ್ಲ ಯಾರಿಂದ ಇವತ್ತು ನಮ್ಗೆ ಈ ಥರ ತೊಂದರೆ ಆಗ್ತಾ ಇದೆ ಅಂತ. ಅಭಿ ಕಲಿಯುಗ್ ಪುರಾನಿ ದುನಿಯಾ ಹೈ, ಯಾ ಹಮೇಶಾ ಯಾದ್ ರಖೆ ತೋ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಹೇ. ಸದಾ ನೆನ್ಪಿಟ್ಕೋಬೇಕು, ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. ಜೋ ಭಿ ಅಪ್ನೆ ಕೋ ಬ್ರಹ್ಮ ಕುಮಾರಿ ಸಮಜ್ತೆ ಹೇ ಉನ್ಕಾ ಜರೂರ್ ಯಹ ಸಮಜ್ನಾ ಚಾಹಿಯೆ. ಯಾರೆಲ್ಲ ತಮ್ಮನ್ನು ತಾವು ಬ್ರಹ್ಮ ಕುಮಾರಿರು ಅಂತ ತಿಳ್ಕೊಳ್ತಿರೋ ಅವ್ರಿಗಿದು ಗೊತ್ತಿರಬೇಕು. ಕಿ ಕಲ್ಪಕ್ಕೆ ಡ್ಯಾಡೆ ಸೆ ಬ್ರಹ್ಮ ದ್ವಾರ ವರ್ಷ ಲೇತೆ ಹೇ. ಪ್ರತಿ ಕಲ್ಪಕ್ಕೊಮ್ಮೆ ನಾವು ತಾತನಿಂದ ಆಸ್ತಿಯನ್ನು ತಗೊಳ್ತೇವೆ ಅನ್ನೋದು ನಿಮಗೆ ಗೊತ್ತಿರಬೇಕು ಅಂತಾರೆ. ಇತನೇ ಡೇರ್ ಬಚ್ಚೆ ಹೇ ಕೋಯಿ ಕೋ ನಹಿ ಹೋ ಸಕ್ತಾ ಹೈ. ಇಷ್ಟೊಂದು ಜನ ಮಕ್ಕಳು ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಷ್ಟೊಂದು ಜನಕ್ಕೆ ಇದ್ದಾರೆ ತೋ ತಿಳ್ಕೊಬೇಕಾಗಿದೆ. ತೋ ಕೋಯಿ ಕೋಬಿ ನೈ ಹೋ ಸಕ್ತಿ. ಇಷ್ಟು ಮಕ್ಕಳ ತಂದೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇಷ್ಟು ಬೇಹದ್ದಿನ ಪರಿವಾರ ಇದೆಯಲ್ಲ, ಯಹ ಸಬ್ಕಾ ಬಾಬಾ. ಶಿವಬಾಬಾ ಏನಾಗಿದ್ದಾರೆ, ಎಲ್ಲ ಆತ್ಮಗಳಿಗೂ ತಂದೆ ಆಗಿದ್ದಾರೆ. ಬ್ರಹ್ಮ भी बच्चा है, सब बच्चों का वर्षा डैडे से मिलता. ಬ್ರಹ್ಮನೂ ಶಿವನಿಗೆ ದೊಡ್ಡ ಮಗ ಆಗಿದ್ದಾರೆ.
ಈಗ ತಾತನ ಆಸ್ತಿ ಸಿಗುತ್ತೆ ತಂದೆ ಮುಖಾಂತರ. ಉನ್ಕ ವರ್ಷ ಸತ್ಯುಗಕ್ಕೆ ರಾಜಧಾನಿ है. ಅವರ ಪ್ರಾಪರ್ಟಿ ಯಾವುದಪ್ಪ ಅಂದರೆ ಸತ್ಯುಗದ ರಾಜಧಾನಿ. या बेहद का बाबा जब स्वर्ग का रचयिता है, जरूर हमको स्वर्ग का वर्षा देते हैं ना. ಈಗ ಬೇಹದ್ದಿನ ತಂದೆ ಬಂದು ಸ್ವರ್ಗದ ರಚನೆ ಮಾಡ್ತಾರೆ ಅಂದರೆ ಅವಶ್ಯಕವಾಗಿ ಸ್ವರ್ಗದ ರಾಜ್ಯಭಾಗ್ಯವನ್ನೇ ತಂದೆ ಬಂದು ಕೊಡ್ತಾರೆ. ಪರಂತು ಯ ಭೂಲ್ ಗಯೇ ಹೇ, ಆದರೆ ಇದನ್ನು ಮರ್ತು ಹೋಗ್ಬಿಟ್ಟಿದ್ದಾರೆ. ಹಮ್ಕೋ ಸ್ವರ್ಗ ಕಾ ಬಾದಶಾಹಿ ಥೀ ಪರಂತು ನಿರಾಕಾರ ಬಾಪ್ ಕೇಸೆ ದೇಂಗೆ. ಆದರೆ ಇದನ್ನು ಮರ್ತು ಹೋಗ್ಬಿಟ್ಟಿದ್ದಾರೆ. ನಮಗೆ ಸ್ವರ್ಗದ ರಾಜ್ಯಭಾಗ್ಯ ಇತ್ತು, ಆ ನಿರಾಕಾರ ತಂದೆ ಹೇಗೆ ಕೊಡ್ತಾರೆ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ಜರೂರ್ ಬ್ರಹ್ಮ ದ್ವಾರ ದೇಂಗೆ, ಅವಶ್ಯಕವಾಗಿ ಬ್ರಹ್ಮನ ಮುಖಾಂತರ ಕೊಡ್ತಾರೆ. ಭಾರತ್ ಮೇ ಇನ್ಕಾ ರಾಜ್ಯತ ಅಭಿ ಕಲ್ಪಕ ಸಂಗಮ್ ಪರ್, ಈಗ ನಡೀತಾ ಇರೋದು ಕಲ್ಪದ ಸಂಗಮಯುಗದಲ್ಲಿ. ಸಂಗಮ್ ಪರ್ ಬ್ರಹ್ಮ है तब तो बीके कहलाते हैं. ಸಂಗಮಯುಗದಲ್ಲಿ ಬ್ರಹ್ಮ ಇದ್ದಾರೆ, ಅದರಿಂದಾನೇ बीके ಅಂತ ಹೇಳಲಾಗುತ್ತೆ. ಅಂಧಶ್ರದ್ಧಾ ಕಿ ಕೋಯಿ ಬಾತ್ ಹೋ ನಹೀ ಸಕ್ತೆ ಹೈ. ಅಂಧಶ್ರದ್ಧೆ ಯಾವುದೇ ಮಾತುಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಡಾಪ್ಷನ್ ಹೇ, ಹಮ್ ಬ್ರಹ್ಮ ಕುಮಾರ್ ಕುಮಾರಿಯಾ ಹೇ, ದತ್ತು ಆಗಿದ್ದೇವೆ ನಾವು, ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ. ಬ್ರಹ್ಮ ಶಿವಬಾಬಾ ಕಾ ಬಚ್ಚಾ ಹೈ, ಬ್ರಹ್ಮರವರು ಶಿವತಂದೆಗೆ ಸಂತಾನ ಆಗಿದ್ದಾರೆ. ಹಮ್ಕೋ ಶಿವಬಾಬಾ ಸೆ ಫಿರ್ ಸೆ ಸ್ವರ್ಗ ಕಿ ಬಾದಶಾಹಿ ಮಿಲ್ ರಹಿ, ಪುನಃ ನಮಗೆ ಸ್ವರ್ಗದ ರಾಜ್ಯಭಾಗ್ಯ ಅಂತಕ್ಕಂಥದ್ದು ಸಿಗ್ತಾ ಇದೆ. ಪಹಲೆ ಬಿ ಮಿಲಿ ಥಿ ಜಿಸ್ಕೋ 5000 ವರ್ಷ ಮೊದಲು ಕೂಡ ಸಿಕ್ಕಿತ್ತು, ಅದಿದ್ದೋಗಿ 5000 ವರ್ಷ ಕಳೆದೋಯ್ತು ಅಂತ. ಹಮ್ ದೇವಿ ದೇವತಾ ಧರ್ಮ ಕೇತೆ ಪಿಚಾಡಿ ತಕ್ ವೃದ್ಧಿ ಹೋತಿ ರಹತಿ ಹೇ, ನಾವು ಕೂಡ ದೇವಿ ದೇವತಾ ಧರ್ಮದವ್ರು ಆಗಿದ್ವಿ, ಕೊನೆಯವರೆಗೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಜैसे ಕ್ರೈಸ್ಟ್ ಆಯ ಕ್ರಿಶ್ಚಿಯನ್ ಧರ್ಮ ಅಭಿ ತಕ್ ಹೈ, ಬುದ್ಧಿ ಬಿ ಹೋತಿ ರಹತಿ ಹೈ. ಹೇಗೆ ಕ್ರೈಸ್ತ ಬಂದರು, ಕ್ರಿಶ್ಚಿಯನ್ ಧರ್ಮ ಇಲ್ಲಿವರೆಗೂ ನಡೀತಾ ಬಂದಿದೆ, ವೃದ್ಧಿ ಆಗ್ತಾನೆ ಇದೆ. ವೇ ಜಾನ್ತೆ ಕ್ರೈಸ್ಟ್ ದ್ವಾರ ಹಮ್ ಕ್ರಿಶ್ಚಿಯನ್ ಬನೆ, ಕ್ರಿಶ್ಚಿಯನ್ಸ್ ತಿಳ್ಕೊಂಡಿದ್ದಾರೆ ನಾವು ಕ್ರೈಸ್ತನಿಂದ ಕ್ರಿಶ್ಚಿಯನ್ಸ್ ಆಗಿದ್ದೀವಿ ಅಂತ. ಆಜ ಸೆ 2000 ವರ್ಷ ಪಹಲೆ ಕ್ರೈಸ್ಟ್ ಆಯಾತ, ಇಂದಿಗೆ 2000 ವರ್ಷಗಳ ಮೊದಲು ಜೀಸಸ್ ಬಂದಿದ್ರು. ಅಬ್ ವೃದ್ಧಿ ಹೋರಿ, ಈಗ ಅದು ಏನಾಗ್ತಾ ಇದೆ, ಬೆಳೀತಾ ಹೋಗ್ತಾ ಇದೆ ಅವ್ರ ಧರ್ಮ. ಪಹಲೆ ಪಹಲೆ ಸತೋ ಪ್ರಧಾನ್ ಫಿರ್ ರಜೋತಮೋ ಮೇ ಆನಾ ಹೈ, ಮೊಟ್ಟ ಮೊದಲು ಸತೋ ಪ್ರಧಾನವಾಗಿರೋಂಥ ಆತ್ಮಗಳು ಬರ್ತವೆ, ಬರ್ತಾ ಬರ್ತಾ ರಜೋತಮೋನಲ್ಲಿ ಬರ್ತಾರೆ. ತುಮ್ ಸತ್ಯುಗ ಮೇ ಸತೋ ಪ್ರಧಾನ್ ತೇ ಫಿರ್ ರಜೋತಮೋ ಮೇ ಆಯೇ ಹೋ, ಮೊದಲು ನೀವು ಸತ್ಯುಗದಲ್ಲಿ ಸತೋ ಪ್ರಧಾನರಿದ್ರಿ, ಆಮೇಲೆ ರಜೋತಮೋನಲ್ಲಿ ಬಂದಿದ್ದೀರಿ ಅಂತ ತಂದೆ ಹೇಳ್ತಾರೆ. तमो प्रधान सृष्टि से फिर सतो प्रधान जरूर होती है. तमो प्रधान सृष्टि ಏನಾಗುತ್ತೆ, ಆಮೇಲೆ ಸತೋ ಪ್ರಧಾನ ಅವಶ್ಯಕವಾಗಿ ಆಗೇ ಆಗುತ್ತೆ. ನೈ ದುನಿಯಾ ಮೇ ಆದಿ ಸನಾತನ್ ದೇವಿ ದೇವತಾ ಧರ್ಮ ಥಾ, ಹೊಸ ಪ್ರಪಂಚದಲ್ಲಿ ಏನಿತ್ತು ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತಕ್ಕಂಥದ್ದು ಇತ್ತು. ಸುಖ ಮುಖ್ಯ ಧರ್ಮ ಹೇ 4, ಮೇಯ್ನ್ ಇರೋವಂಥದ್ದು 4 ಧರ್ಮಗಳು. ತುಮಾರ ಧರ್ಮ ಆಧಾ ಕಲ್ಪ ಚಲ್ತಾ ಹೈ, ನಿಮ್ಮ ಧರ್ಮ ಅನ್ನೋದು ಅರ್ಧ ಕಲ್ಪದವರೆಗೂ ನಡೀತಾ ಬರುತ್ತೆ. ಯಹಾ ಭಿ ತುಮ್ ಉಸ್ ಧರ್ಮಕ್ಕೆ ಹೋ, ಇಲ್ಲಿ ಕೂಡ ನೀವು ಆ ಧರ್ಮದವರಾಗಿದ್ದೀರಿ. ಲೇಕಿನ್ ವಿಕಾರಿ ಹೋನೆ ಕೆ ಕಾರಣ ತುಮ್ ಅಪನೆ ಕೋ ದೇವಿ ದೇವತಾ ನಹಿ ಕೆಹಲಾತೆ ಹೋ, ನೀವು ವಿಕಾರಿಗಳಾಗಿರುವ ಕಾರಣ ನಿಮ್ಮನ್ನು ನೀವು ದೇವಿ ದೇವತೆಗಳು ಅಂತ ಹೇಳ್ಕೊಳ್ಳೋದಿಲ್ಲ. ತುಮ್ ಥೇ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ, ಪರಂತು ವಾಮ ಮಾರ್ಗ ಮೇ ಜಾನೆ ಕೆ ಕಾರಣ ತುಮ್ ಪತಿತ್ ಬನೆ ಹೋ, ನೀವಾಗಿದ್ರಿ ಸನಾತನ ದೇವಿ ದೇವತಾ ಧರ್ಮದವರು, ಆದರೆ ವಾಮ ಮಾರ್ಗಕ್ಕೆ ಇಳಿದಿರುವ ಕಾರಣ ನೀವು ಪತಿತರಾಗೋಗ್ಬಿಟ್ಟಿದ್ದೀರಿ ಅಂತ ತಂದೆ ಹೇಳ್ತಾ ಇದ್ದಾರೆ. ಇಸ್ಲಿಯೇ ಅಪನೆ ಕೋ ಹಿಂದೂ ಕೆಹ ದೇತೆ, ತಮ್ಮಂತಾವು ಹಿಂದೂಗಳು ಅಂತ ಕರ್ಕೊಂತಾರೆ. ಅಬ್ ತುಮ್ ಬ್ರಾಹ್ಮಣ ಬನೆ ಹೋ ಊಂಚೇತೆ ಊಂಚ ಶಿವ ಬಾಬಾ, ಈಗ ನೀವು ಬ್ರಾಹ್ಮಣರು ಆಗಿದ್ದೀರಿ, ಸರ್ವಶ್ರೇಷ್ಠವಾಗಿರುವಂಥವರು ಶಿವ ತಂದೆ ಆಗಿದ್ದಾರೆ. ಫಿರ್ ಸೆ ತುಮ್ ಬ್ರಾಹ್ಮಣೋಂ ಕಾ ಊಂಚೇತೆ ಊಂಚ ವರ್ಣ ಹೈ, ಪುನಃ ನೀವು ಬ್ರಾಹ್ಮಣರಾಗ್ತೀರಾ, ನೀವು ಬ್ರಾಹ್ಮಣರದೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ವರ್ಣ ಇದೆ. ಬ್ರಹ್ಮಕ್ಕೆ ಬಚ್ಚೆ ಬನೆ ಹೋ ಪರಂತು ವರ್ಷ ಬ್ರಹ್ಮ ಸೆ ನಹಿ ಮಿಲ್ತಾ ಹೈ, ಈಗ ನೀವು ಬ್ರಹ್ಮನ ಸಂತಾನರು ಆಗಿದ್ದೀರಾ, ಆದರೆ ಪ್ರಾಪರ್ಟಿ ಏನಿದೆ, ಆಸ್ತಿ ಏನಿದೆ ಬ್ರಹ್ಮನಿಂದ ಸಿಗಲ್ಲ. ಶಿವಬಾಬಾ ಬ್ರಹ್ಮ ಮುಖಾಂತರ ಸ್ವರ್ಗದ ರಚನೆ ಮಾಡ್ತಾ ಇದ್ದಾರೆ, ಅದರಿಂದ ಕೊಡೋವಂಥವ್ರು ಯಾರು ಆಸ್ತಿ ಪಾಸ್ತಿನ ಶಿವಬಾಬಾ ಆಗಿದ್ದಾರೆ. ತುಮಾರಿ ಆತ್ಮ ಅಬ್ ಬಾಬಾ ಕೋ ಜಾನ್ ಗೈ, ಈಗ ನಿಮ್ಮ ಆತ್ಮ ಶಿವ ತಂದೆನೇನು ಮಾಡಿಬಿಟ್ಟಿದೆ,
अर्थ ಮಾಡ್ಕೊಂಡ್ಬಿಟ್ಟಿದೆ. बाबा कहते हैं कि मेरे द्वारा मेरे को जानने से सारे सृष्टि चक्र के आदि मध्यांत का ನಾಲೆಡ್ಜ್ समझ लेंगे. ತಂದೆ ಹೇಳ್ತಾರೆ, ನೀವು ನನ್ನಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀವು ತಿಳ್ಕೊಳ್ತೀರಾ. ಯ ಜ್ಞಾನ ಮೇರೆ ಕಾ ಹಿ ಹೈ. ಈ ಒಂದು ಜ್ಞಾನ ನನ್ನಲ್ಲಿದೆ. ಮೈ ಜ್ಞಾನ ಕಾ ಸಾಗರ ಹೂಂ, ಆನಂದ ಕಾ ಸಾಗರ ಹೂಂ, ಪವಿತ್ರತಾ ಕಾ ಸಾಗರ ಹೂಂ. ನಾನು ಜ್ಞಾನದ ಸಾಗರ ಆಗಿದ್ದೇನೆ, ಆನಂದದ ಸಾಗರ ಆಗಿದ್ದೇನೆ, ಪವಿತ್ರತೆಯ ಸಾಗರ ಆಗಿದ್ದೇನೆ. ಕಿಸ್ ಜನ್ಮ ತುಮ್ ಪವಿತ್ರ बनते हो फिर ವಿಷಯ ಸಾಗರ में पड़ जाते हो. 21 ಜನ್ಮಗಳು ಪವಿತ್ರ ಜೀವನ ಮಾಡ್ತೀರಾ, ಆಮೇಲೆ ಏನು ಮಾಡ್ತೀರಾ, ವಿಷಯ ಸಾಗರದಲ್ಲಿ ಬಿದ್ದು ಹೋಗ್ತೀರಾ, ಅಂದರೆ ಮಾಯೆಗೆ ಒಳಗಾಗ್ತೀರಾ. ಅಭಿ ಜ್ಞಾನ ಕಾ ಸಾಗರ ಬಾಬಾ ತುಮಕು ಪತಿತ್ ಸೆ ಪಾವನ್ ಬನಾತೆ. ಜ್ಞಾನ ಸಾಗರ ಬಂದು ಈಗ ತಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಮಾಡ್ತಾರೆ. कोई गंगा का पानी पावन नहीं बना सकता है. ಯಾವುದೋ ಒಂದು ಗಂಗಾ ನೀರು ನಿಮ್ಮನ್ನು ಪಾವನ ಮಾಡಕ್ಕೆ ಅಂತ ತಿಳ್ಕೊಬೇಡಿ. ಸ್ನಾನ करने आते हैं परंतु यह पानी कोई पतित पावन नहीं है. ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ, ಇದು ಯಾವುದು ಪತಿತ ಪಾವನೆ ಅಲ್ಲ ಅಂತಾರೆ. ನೀರು ಪತಿತ ಪಾವನೆ ಅಲ್ಲ. यह नदियाँ तो सतयुग में भी था तो कलयुग में भी है. ಈ ನದಿಗಳೆಲ್ಲ ಸತ್ಯುಗದಲ್ಲೂ ಇತ್ತು, ಕಲಿಯುಗದಲ್ಲೂ ಇದಾವೆ. ಪಾನಿ का फर्क नहीं रहता है. ನೀರು ಅಲ್ಲಿಂದು ಇಲ್ಲಿಂದು ಅಂತ ವ್ಯತ್ಯಾಸ ಏನಿಲ್ಲ, ಎಲ್ಲ ನೀರೇ ನೀರು. ಕೇತೆ ಬಿ ಸರ್ವ ಕಾ ಸದ್ಗತಿ ದಾತ ಏಕ ರಾಮ್. ಹೇಳ್ತಾರೆ ಏನಂತ, ಎಲ್ಲರಿಗೂ ಸದ್ಗತಿ ಕೊಡ್ತಕ್ಕಂಥವನು ಒಬ್ಬನೇ ರಾಮ. ವಹಿ ಜ್ಞಾನ ಕಾ ಸಾಗರ್ ಪತಿತ್ ಪಾವನ್ ಹೇ. ಅವರೇ ಜ್ಞಾನದ ಸಾಗರನೂ ಆಗಿದ್ದಾರೆ ಮತ್ತು ಪತಿತ ಪಾವನನೂ ಆಗಿದ್ದಾರೆ. ಬಾಬಾ ಆಕರ್ ಜ್ಞಾನ ಸಮझाते हैं जिससे तुम स्वर्ग के मालिक बनते हो. ತಂದೆ ಬಂದು ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ, ಇದರಿಂದ ನೀವು ಸ್ವರ್ಗದ ಮಾಲೀಕರು ಆಗ್ತೀರಾ. ಸತ್ಯುಗ ತ್ರೇತಾ ಮೇ ಭಕ್ತಿ ಶಾಸ್ತ್ರಾದಿ ಕುಚ್ ಹೋತಿ ನಹಿ. ಸತ್ಯುಗ ತ್ರೇತಾಯುಗದಲ್ಲಿ ಭಕ್ತಿ ಅಥವಾ ಶಾಸ್ತ್ರಗಳೇನು ಇರೋದಿಲ್ಲ. ತುಮ್ ಬಾಬಾ ಸೆ ವರ್ಷ ಲೇತೆ ಹೋ ಸದಾ ಸುಖ. ನೀವು ಕೂಡ ತಂದೆಯಿಂದ ಸದಾ ಸುಖದ ಆಸ್ತಿಯನ್ನು ತೆಗೆದುಕೊಳ್ತಾ ಇದ್ದೀರಾ. ಐಸಾ ನಹಿ ಕಿ ಯಹಾ ತುಮಕೋ ಗಂಗಾ ಸ್ನಾನ ಕರ್ನಾ ಹೈ. ಈ ರೀತಿ ತಿಳ್ಕೊಬೇಡಿ, ಇಲ್ಲಿ ನೀವು ಗಂಗಾ ಸ್ನಾನ ಮಾಡಬೇಕು ಅಂತಿಲ್ಲ. कोई यात्रा करती है ಅಥವಾ ನೀವು ಯಾತ್ರೆನೂ ಮಾಡಬೇಕು ಅಂತಿಲ್ಲ. ತುಮಾರ ಯಹ ರೂಹಾನಿ ಯಾತ್ರಾ. ಇಲ್ಲಿ ನಿಮ್ಮದು ಆತ್ಮಿಕವಾದಂಥ ಒಂದು ಯಾತ್ರೆ. ಜೋ ಕೋಯಿ ಮನುಷ್ಯ ಸಿಕ್ಲಾ ನೈ ಸಕ್ತೆ. ಇದನ್ನು ಯಾವುದೇ ಮನುಷ್ಯರು ಕಲಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೈ ಸಬ್ ಆತ್ಮಾओं का बाप. जिस्मानी बाप तो अनेक है, रूहानी बाप एक है. ತಂದೆ ಆಗಿದ್ದಾರೆ ಎಲ್ಲ ಆತ್ಮಗಳಿಗೂ ತಂದೆ. ಶಾರೀರಿಕ ತಂದೆ ಅಂತೂ ಅನೇಕರಿದ್ದಾರೆ, ಆತ್ಮಿಕ ತಂದೆ ಒಬ್ಬರೇ. ಪಕ್ಕ ಯಾದ್ ಕರ್ಲು. ಇದನ್ನು ನೀವು ಚೆನ್ನಾಗಿ ಏನು ಮಾಡ್ಕೊಳ್ಳಿ, ಪಕ್ಕ ನೆನ್ಪಿಟ್ಕೊಳ್ಳಿ. ಬಾಬಾ ವಿ ಪೂछते हैं तुमको कितना बाप है, ಮೂಂಜ್ ಜಾತೆ ಹೈ. ತಂದೆನೂ ಕೇಳ್ತಾರೆ, ನಿಮ್ಗೆ ಎಷ್ಟು ಜನ ತಂದೆ ಅಂತ ಕನ್ಫ್ಯೂಷನ್ ಆಗಿದೆಯಾ? ಕ್ಯಾ ಪೂछते हो, ಏನು ಕೇಳ್ತಾ ಇದ್ದೀರಾ ನೀವು? ಬಾಬಾ ತೋ ಸಬ್ಕಾ ಹೋತಾ ಹೈ. ಪ್ರತಿಯೊಬ್ಬರಿಗೂ ತಂದೆ ಇರ್ತಾರೆ. 2-3 ಬಾಪ್ ಕೇಸೆ ಹೋಂಗೆ. 2 ಜನ 3 ಜನ ತಂದೆ ಹೆಂಗಿರ್ಲಿಕ್ಕೆ ಸಾಧ್ಯ? बाप समझाते उस परम पिता बाप को याद करते हो दुख में. ಆ ಪರಮಪಿತ ಪರಮಾತ್ಮನ ನೀವು ದುಃಖ ಬಂದಾಗ ಹೇಳ್ತೀರಾ, ಕರಿತೀರಾ. ದುಃಖ ಮೇ ಹಮೇಶಾ ಕೇತೆ ಹೋ. ದುಃಖದಲ್ಲಿದ್ದಾಗ ಯಾವಾಗಲೂ ಹೇಳ್ತೀರಾ, ಹೇ ಪರಮಪಿತ ಪರಮಾತ್ಮ ಹಮ್ಕೋ ದುಃಖ ಸೆ छुड़ाओ. ಹೇ ಪರಮಪಿತ ಪರಮಾತ್ಮ ನಮ್ಮನ್ನು ದುಃಖದಿಂದ ಬಿಡಿಸು ಅಂತ ಕರೀತಾರೆ. ತೋ 2 ಬಾಪು ಏನೋ 2 ತಂದೆ ಹಾಕಿದ್ದಾರಲ್ವಾ. ಏಕ ಜಿಸ್ಮಾನಿ ಬಾಪ್, ರೂಹಾನಿ ಬಾಪ್. ಒಬ್ಬರು ಶರೀರಕ್ಕೆ ಜನ್ಮ ಕೊಟ್ಟಿರೋ ತಂದೆ, ಮತ್ತೊಬ್ಬರು ಆತ್ಮಿಕ ತಂದೆ ಇದ್ದಾರೆ. ಜಿಸ್ಕೋ ಮಹಿಮಾ ಗಾತೆ ಹೋ ತುಮ್ ಮಾತ್ ಪಿತಾ ಬಾಲಕ್ ತೇರೆ. ಆ ಭಗವಂತಂದೇ ನೀವು ಮಹಿಮೆ ಮಾಡ್ತಾ ಇರೋದು ಏನಂತ, ಹೇ ಭಗವಂತ ನೀವೇ ತಂದೆ ತಾಯಿ, ನಾವು ನಿಮ್ಮ ಮಕ್ಕಳು. ತುಮಾರಿ ಕೃಪಾಸೆ ಸುಖ ಗನೇರೆ. ನಿಮ್ಮ ಕೃಪೆಯಿಂದ ನಮಗೆ ಅಪಾರವಾದ ಸುಖ ಸಿಗುತ್ತೆ. बाबा से सुख गनेरे नहीं मिलते तो जब दुख होता है तो उस बाप को स्मरण करते हैं. ಯಾವಾಗ ಸುಖ ಜಾಸ್ತಿ ಇರುತ್ತೆ ಆವಾಗ ಯಾರು ಸ್ಮರಣೆ ಮಾಡಲ್ಲ. ಸುಖದಲ್ಲಿದ್ದಾಗ ಒಬ್ರು ನೆನೆಸ್ಕೊಳ್ಳಲ್ವಲ್ಲ. ಯಾವಾಗ ದುಃಖ ಆಗೋಗ್ಬಿಡತ್ತೆ ಆವಾಗ ತಂದೆಯನ್ನು ಸ್ಮರಿಸ್ತಾ ಇರ್ತಾರೆ. ಬಾಪ್ ಹಿ ಐಸಾ ಪ್ರಶ್ನೆ ಪೂछते. ತಂದೆನೇ ಬಂದು ಈ ರೀತಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ದೂಸರಾ ತೋ ಕೋಯಿ ಪೂಛ್ ನಾ ಸಕೆ. ಬೇರೆ ಇನ್ಯಾರು ಈ ರೀತಿ ಪ್ರಶ್ನೆಗಳನ್ನು ಕೇಳೋಕ್ಕೆ ಸಾಧ್ಯವೇ ಇಲ್ಲ. भक्ति मार्ग में तुम गाते हो बाबा आप आएंगे तो हम आपके सिवाय कोई की भी नहीं सुनेंगे. ಭಕ್ತಿ ಮಾರ್ಗದಲ್ಲಿ ಯಾವಾಗ ತಂದೆ ಬರ್ತಾರೆ ಆವಾಗ ನಿಮ್ಮನ್ನು ಬಿಟ್ಟು ನಾವು ಯಾರದನ್ನು ಕೇಳೋದಿಲ್ಲ ಅಂತ ತಂದೆ ಹೇಳ್ತಾ ಇದ್ದಾರೆ.
ಅವರು तो सब दुख देते रहते, ಎಲ್ಲ ಜನರು ಏನು ಕೊಡ್ತಾ ಇರ್ತಾರೆ, ದುಃಖ ಕೊಡ್ತಾ ಇರ್ತಾರೆ. आप ही सुख देने वाले हो तो बाप आकर याद दिलाते हैं, ನೀವೇ ಸುಖ ಕೊಡ್ತಕ್ಕಂಥವ್ರು ಅಂತ ತಂದೆ ಬಂದು ನೆನಪು ಕೊಡಿಸ್ತಾ ಇದ್ದಾರೆ. तो क्या कहते थे, ಏನು ಹೇಳ್ತಾ ಇದ್ರಿ, तुम जानते हो तुम ही ब्रह्मा कुमारी कहलाते हो, मनुष्य की ऐसी पत्थर बुद्धि है जो यह नहीं समझते बीके क्या है. ಇವತ್ತು ಮನುಷ್ಯರದು ಕಲ್ಲು ಬುದ್ಧಿ ಆಗೋಗ್ಬಿಟ್ಟಿದೆ. ಅದರಿಂದ ಇದನ್ನೂ ಕೂಡ ತಿಳ್ಕೊಳ್ಳೋದಿಲ್ಲ, ಬೀಕೆ ಏನು, ಇಷ್ಟು ದೊಡ್ಡ ಸಂಸ್ಥೆ ಏನು ಮಾಡ್ತಾ ಇದೆ ಅಂತ ಏನು ಗೊತ್ತಿಲ್ಲ. ಮಮ್ಮ ಬಾಬಾ ಕೌನ್ ಹೇ ಯಾ ಕೋಯಿ ಸಾಧು ಸಂತ ನಹಿ ಹೇ. ಈಗ ಮಮ್ಮ ಬಾಬಾ ಯಾರು ಕೂಡ ಸಾಧು ಸಂತರಲ್ಲ. ಸಾಧು ಸನ್ಯಾಸಿತು ಗುರು ಕಹೆಂಗೆ. ಸಾಧು ಸಂತರು ಏನು ಹೇಳ್ಕೊತಾರೆ, ನಾವು ಗುರುಗಳು ಅಂತ ಹೇಳ್ಕೊತಾರೆ. ಮಾತಾ ಪಿತಾ ನಹಿ ಕಹೆಂಗೆ. ಸಾಧು ಸಂತರು ನಾವೇ ತಂದೆ ತಾಯಿ ಅಂತ ಕರೆಯೋದಿಲ್ಲ, ಹೇಳೋದಿಲ್ಲ. ಯಾವತ್ತು ಬಾಪ್ತು ಆಕರ್ ದೇವಿ ದೇವತಾ ರಾಜ್ಯ ಧರ್ಮ ಕ ರಾಜ್ಯ ಸ್ಥಾಪನೆ ಕರ್ತಾರೆ. ಇಲ್ಲಂತೂ ತಂದೆ ಬಂದು ದೇವಿ ದೇವತಾ ಧರ್ಮದ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಯಹ ಲಕ್ಷ್ಮೀ ನಾರಾಯಣ್ ರಾಜ ರಾಣಿ ರಾಜ್ಯ ಕರ್ತೆ ಥೇ. ಇದೇ ಭಾರತ ದೇಶದಲ್ಲಿ ಶ್ರೀ ಲಕ್ಷ್ಮೀನಾರಾಯಣರು ಏನು ಮಾಡ್ತಾ ಇದ್ರು, ರಾಜ್ಯವನ್ನ ಆಳ್ತಾ ಇದ್ರು. ಪಹಲೆ ಪವಿತ್ರತೆ ಫಿರ್ ಅಪವಿತ್ರ ಬಂತೆ ಹೇ ಜೋ ಪೂಜ್ಯತೆ. ಮೊದಲು ಪವಿತ್ರ ಆತ್ಮಗಳಾಗಿದ್ರು, ಆಮೇಲೆ ಅಪವಿತ್ರರಾಗ್ಬಿಟ್ರು. ಮೊದಲು ಪೂಜ್ಯರಾಗಿದ್ದವರು ಫಿರ್ 84 ಜನ್ಮ ಲೇತೆ, ಆಮೇಲೆ ಅವರೇ ಏನು ತಗೊಂಡ್ರು, 84 ಜನ್ಮ ತಗೊಂಡ್ರು. ಪಹಲೆ ಬೇಹದ್ ಕಾ ಬಾಪ್ ಕಾ 21 ಜನ್ಮ ಸುಖ ಕಾ ವರ್ಷ ಮಿಲ್ತಾ ಹೇ. ಮೊಟ್ಟ ಮೊದಲು 21 ಜನ್ಮಗಳು ಸ್ವರ್ಗ ಸುಖದ ಆಸ್ತಿ ಸಿಗುತ್ತೆ. ಕುಮಾರಿ ವಹ ಜೋ 21 ಕುಲ ಕಾ ಉದ್ಧಾರ ಕರ್. ಕುಮಾರಿಗಳು ಯಾರು ಅಂತಂದ್ರೆ 21 ಕುಲದ ಉದ್ಧಾರ ಮಾಡೋ ಅಂತಾರೆ ಕುಮಾರಿಯರು. ತುಮಾರ ಗಾಯನ ಹೇ ತುಮ್ ಕುಮಾರಿಯ ಹೋ ಗೃಹಸ್ಥಿ ನಹಿ. ಇದು ಕುಮಾರಿಯರದೇ ಗಾಯನ ಇದೆ, ನಿಮ್ದು ಕುಮಾರಿಯರದು ಗಾಯನ ಇದೆ, ಗೃಹಸ್ಥಿಗಳದಲ್ಲ. ಬಲ್ ಬಡೆ ಹೇ ಲೇಕಿನ್ ಮರ್ಜೀವ ಬನ್ ಸಬ್ ಬಾಪ್ಗೆ ಬಚ್ಚೆ ಬಚ್ಚಿಯ ಬನೆ. ಆದರೆ ಮರ್ಜೀವ ಆಗಿದ್ದಾರೆ, ಎಲ್ಲರೂ ಕೂಡ ತಂದೆಯ ಮಕ್ಕಳು ಇದ್ದಾರೆ. ಪ್ರಜಾಪಿತ ಬ್ರಹ್ಮಕ್ಕೆ ಢೇರ್ ಬಚ್ಚೆ. ಪ್ರಜಾಪಿತ ಬ್ರಹ್ಮನಿಗೆ ಲೆಕ್ಕನೇ ಇಲ್ಲ, ಅಷ್ಟು ಮಕ್ಕಳು ಇದ್ದಾರೆ. ಅವರು ವೃದ್ಧಿ ಕೋಪಾತೆ ರಹೆಂಗೆ. ಭಾಳಷ್ಟು ಇಂಪ್ರೂವ್ಮೆಂಟ್ಸು ಆಗ್ತಾ ಇರುತ್ತೆ. ಫಿರ್ ಯಸಬ್ ದೇವತಾ ಬನೆ. ಆಮೇಲೆ ಇವರೆಲ್ಲರೂ ಏನಾದರೂ ದೇವತೆಗಳಾದರು. ಶಿವ ಬಾಬಾ का यज्ञ है जिसको कहा जाता है राजस्व अश्वमेध ಸ್ವರಾಜ್ಯ ಪಾನೆ का ಯಜ್ಞ. ಇದಕ್ಕೆ ರಾಜಸ್ವ ಯಜ್ಞ ಅಂತ ಕರೀತಾರೆ, ಸ್ವರಾಜ್ಯವನ್ನು ಪಡ್ಕೊಳ್ತಕ್ಕಂಥ ಯಜ್ಞ ಅಂತಾರೆ. ಆತ್ಮಂಕು ಬಾಬಾ ಸೆ ಸ್ವರ್ಗ ರಾಜ್ಯ का ವಸ ಮಿಲ್ತಾ ಹೇ. ಆತ್ಮಗಳಿಗೆ ತಂದೆಯಿಂದ ಸ್ವರ್ಗದ ರಾಜ್ಯ ಪಡ್ಕೊಳ್ತಕ್ಕಂಥ ಆಸ್ತಿ ಅನ್ನೋದು ಸಿಕ್ಕುತ್ತೆ. ಇಸ್ ರಾಜಸ್ವ ಅಶ್ವಮೇಧ ಯಜ್ಞ ಮೇ ಕ್ಯಾ ಕರ್ನಾ ಹೇ. ಈ ಒಂದು ರಾಜಸ್ವ ಅಶ್ವಮೇಧ ಯಜ್ಞದಲ್ಲಿ ಏನು ಮಾಡಬೇಕಾಗಿದೆ, ಶರೀರ ಸಹಿತ ಜೋ ಕುಚ್ ಹೇ ವ ಬಲಿಹಾರ್ ಕರ್ನಾ ಹೇ. ಶರೀರ ಸಹಿತವಾಗಿ ಏನೆಲ್ಲ ಇದೆ ಇದನ್ನು ಈ ಒಂದು ಯಜ್ಞ ಕಾರ್ಯಗಳಲ್ಲಿ ಸಫಲ ಮಾಡ್ಕೋಬೇಕು. ಅಥವಾ ಸ್ವಹ ಕರ್ನಾ ಹೇ ಇಸ್ ಯಜ್ಞ ಸೆ ತುಮ್ ಫಿರ್ಸ್ ರಾಜ್ಯ ಪಾಯೆಂಗೆ. ಅಥವಾ ಸ್ವಾಹ ಮಾಡಬೇಕಾಗಿದೆ, ಈ ಒಂದು ಯಜ್ಞದಿಂದ ನೀವು ಪುನಃ ರಾಜ್ಯವನ್ನು ಪಡ್ಕೊತೀರಿ. ಬಾಬಾ ಯಾದ್ ದಿಲಾತೆ ಹೇ ಭಕ್ತಿ ಮಾರ್ಗ ಮೇ ತುಮ್ ಗಾತೆ ಥೇ ಹೇ ಬಾಬಾ ಆಪ್ ಸಬ್ ಜಬ್ ಆಯೆಂಗೆ ತೋ ಹಮ್ ಬಲಿಹಾರ್ ಜಾಯೆಂಗೆ. ಭಕ್ತಿನಲ್ಲಿ ನೀವು ಹಾಡ್ತಾ ಬಂದ್ರಿ, ಹೇ ತಂದೆ ತಾವು ಯಾವಾಗ ಬರ್ತಿರೋ ಆವಾಗ ನಾವು ನಿಮಗೆ ಸಮರ್ಪಣೆ ಆಗ್ತೀರಿ ಅಂತ ಬಿಟ್ಟು ವಾರಿ ಜಾಯೆಂಗೆ ಅರ್ಪಣೆ ಆಗ್ತೀವಿ. ಅಬ್ ತುಮ್ ಅಪ್ನೆ ಕೋ ಸಬ್ ಬೀಕೆ ಬ್ರಹ್ಮಕುಮಾರಿಯ ತೋ ಸಮಸ್ತೇವನ. ಈಗ ನೀವೆಲ್ಲರೂ ಬ್ರಹ್ಮಕುಮಾರಿಯರು ಅಂತ ತಿಳ್ಕೊಂತೀರಲ್ವ. ಬಲ್ ರಹೋ ಅಪ್ನೆ ಗೃಹಸ್ಥ ವ್ಯವಹಾರ ಮೇ ಪರಂತು ಪಾವನ್ ರಹನಾ ಹೋಗ ಕಮಲ ಪುಷ್ಪ ಸಮಾನ್. ಬಲೆ ನೀವು ಗೃಹಸ್ಥ ವ್ಯವಹಾರದಲ್ಲಿರಿ, ಆದರೆ ಪಾವನವಾಗಿರಬೇಕಾದ್ರೆ ಕಮಲ ಹೂವು ಸಮಾನ ಇರಬೇಕು. ಅಪನೆಗೂ ಆತ್ಮ ಸಮझ. ನಿಮ್ಮನ್ನು ನೀವೇನಂತ ತಿಳ್ಕೊಳ್ಳಿ, ಆತ್ಮ ಅಂತ ತಿಳ್ಕೊಳ್ಳಿ. ತೋ ಆತ್ಮ ಹೇ ಆಶಿಕ್. ನೀವೆಲ್ಲ ಆತ್ಮಗಳು ಪ್ರೀತಮೇರೋ. ಬಾಬಾ ಕೇತೆ ಮೈ ಹೂ ಏಕಕ್ಕೆ ಮಾಶಿಕ್. ನಾನಾಗಿದ್ದೀನಿ ಒಬ್ಬರಿಗೆ ಪ್ರೀತಮ. ಮುಜೆ ಮಾಶಿಕ್ಕೋ ಪುಕಾರ್ತೆ ರಹತೆ ಹೋ. ನೀವು ನನ್ನನ್ನು ಪ್ರೀತಮನನ್ನು ಕರಿತಾ ಬರ್ತೀರಾ. ತುಮ್ ಆಧಾ ಕಲ್ಪಕ್ಕೆ ಆಶಿಕ್ ಹೋ. ನೀವು ಅರ್ಧ ಕಲ್ಪದಿಂದ ಏನಾಗಿದ್ದೀರಿ, ಆಶಿಕ್ ಆಗಿದ್ದೀರಿ. ಜಿಸ್ಕೋ ಪರಂಪಿತ ಪರಮಾತ್ಮ ಕಹ ಜಾತ. ಅವ್ರಿಗೇನಂತ ಹೇಳಲಾಗತ್ತೆ, ಪರಂಪಿತ ಪರಮಾತ್ಮ ಅಂತ. ವಹೇ ನಿರಾಕಾರ ಆತ್ಮ ಭಿ ನಿರಾಕಾರ ಜೋ ಈ ಶರೀರ ದ್ವಾರ ಪಾರ್ಟ್ ಬಜಾತ. ಅವರು ನಿರಾಕಾರ ಆಗಿದ್ದಾರೆ, ಆತ್ಮನೂ ನಿರಾಕಾರನೇ ಆಗಿದೆ. ಈ ಶರೀರದ ಮುಖಾಂತರ ಆತ್ಮ ಏನು ಮಾಡುತ್ತೆ, ಪಾತ್ರವನ್ನು ಅಭಿನಯಿಸುತ್ತೆ. ಭಕ್ತಿ ಮಾರ್ಗ ಮೇ ಭಿ ತುಮಕೋ ಪಾರ್ಟ್ ಬಜಾನಾ ಹೇ. ಭಕ್ತಿ ಮಾರ್ಗದಲ್ಲಿ ನಿಮಗೆ ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಭಕ್ತಿ ಹಿ ರಾತ್ ಹೇ ಅಂಧ್ಯಾರ್ ಮೇ ಮನುಷ್ಯ ಠೋಕರಾ ಖಾತೆ.
ಭಕ್ತಿ ಅನ್ನೋದು ರಾತ್ರಿ ಆಗಿದೆ. ಅಂಧಕಾರದಲ್ಲಿ ಜನರು ಏನು ಮಾಡ್ತಾ ಇರ್ತಾರೆ? ತುಂಬ ಪೆಟ್ಟುಗಳನ್ನು ತಿಂತಾ ಇರ್ತಾರೆ. ದ್ವಾಪರ ಸೆ ಲೇಕರ್ ತುಮ್ನೆ ಠೋಕರ್ ಖಾಯಿ. ದ್ವಾಪರದಿಂದ ನೀವು ಪೆಟ್ಟುಗಳು ತಿನ್ಕೊಂಡು ಬಂದ್ಬಿಟ್ರಿ. ಇಸ್ ಸಮಯ ಮಹಾ ದುಃಖಿ ಹೋಗೇ ಹೋ. ಈ ಟೈಮ್ನಲ್ಲಿ ಏನಾಗೋಗ್ಬಿಟ್ಟಿದ್ದೀರಿ? ಮಹಾ ದುಃಖಿದ್ರು ಆಗೋಗ್ಬಿಟ್ಟಿದ್ದೀರಿ. ಅಬ್ ಪುರಾನಿ ದುನಿಯಾ ಕಾ ಅಂತ ಹೈ, ಯಾ ಪೈಸಾ ಆದಿ ಸಬ್ ಮಿಟ್ಟಿ ಮೇ ಮಿಲ್ ಜಾನ. ಈಗ ಈ ಕಲಿಯುಗ ಹಳೆ ಪ್ರಪಂಚ ಎಂಡಿಂಗ್ ಬಂದ್ಬಿಟ್ಟಿದೆ. ಇದೆಲ್ಲ ಮಣ್ಣುಪಾಲಾಗೋಗುತ್ತೆ. ಬಲ್ ಕೋಯಿ करोड़पति है, राजा है, बच्चे पैसे पैदा होते हैं, समझेंगे यह धन हमारे बच्चों के लिए. ಕೋಟ್ಯಾಧೀಶ್ವರರು ಇರ್ತಾರೆ, ರಾಜರು ಇರ್ತಾರೆ, ಮಕ್ಕಳು ಹುಟ್ಟುತ್ತಾ ಇರ್ತಾರೆ, ತಿಳ್ಕೊತಾರೆ ಈ ದುಡ್ಡು ನಮ್ಮ ಮಕ್ಕಳಿಗೋಸ್ಕರ ಇದು ಕೊಡ್ತೀನಿ ಅಂತ. ಹಮಾರೆ ಪೋತ್ರ ಪೋತ್ರಿಯ ಕಾಯಂಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ತಿಂತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊತಾರೆ. ಬಾಬಾ ಕೇಳ್ತೆ ಕುಚ್ ಬಿ ಕಾಯಂಗೆ. ಕೊನೆ ಸಮಯ ಈ ಥರ ಇರುತ್ತೆ, ಯಾರ ಮಕ್ಕಳು ಮೊಮ್ಮಕ್ಕಳು ಯಾರು ತಿನ್ನೋ ಅಷ್ಟೇ ಆಗೋದಿಲ್ಲ, ತಿನ್ನೋಕ್ಕೆ ಆಗೋದಿಲ್ಲ. ಆ ಥರ ಎಲ್ಲ ಹಲ್ಚಲ್ಲು ಪ್ರಪಂಚದಲ್ಲಿ ಕ್ರಿಯೇಟ್ ಆಗುತ್ತೆ. ವಿನಾಶ ಹತ್ರಕ್ಕೆ ಬಂದ್ಬಿಟ್ಟಿದೆ. ಬಾಕಿ ಥೋಡಾ ಸಮಯ, ಟೈಮ್ ಎಷ್ಟಿದೆ? ಸ್ವಲ್ಪ ಸಮಯ ಉಳ್ಕೊಂಡಿದೆ. ವಿಗನ್ ಬಹುತ್ ಪಡೆಂಗೆನಾ. ಈಗ ಕೊರೋನಾ ಬಂದಾಗ ಕೆಲವು ಫ್ಯಾಮ್ಲೀಸೇ ಸತ್ತೋಯ್ತು. ಅದೇನಾಯಿತು ಇನ್ನು ಸುದ್ದಿ ಇಲ್ಲ. ಫುಲ್ ಫ್ಯಾಮಿಲಿಸೇ ಹೊರಟೋಗಿದೆ, ಮಕ್ಕಳು ಮರಿ ಎಲ್ಲ ಹೊರಟೋಗಿದ್ದಾರೆ. ಕೊನೆಗೆ ಉಳ್ಕೊಂಡಿರೋರು ಒಬ್ಬರು, ಅವರು ಹೊರಟೋದು ಆ್ಯಕ್ಸಿಡೆಂಟ್, ಏನೋ ಸೂಸೈಡ್ ಮಾಡ್ಕೊಂಡು. ಭಾಳ ಭಯಂಕರ ಆಗ್ತಾ ಇದೆ ಪ್ರಪಂಚದಲ್ಲಿ. ವಿಘನ್ ಬಹುತ್ ಪಡೆ, ವಿಘ್ನಗಳು ಜಾಸ್ತಿ ಆಗ್ತಾ ಇದ್ದಾವೆ. ಆಪಸ್ ಮೇ ಲಡೆಂಗೆ, ಗಲಾಟೆಗಳಾಗ್ತವೆ. ಪಿಚಾಡಿ ಮೇ ಐಸಾ ಲಡೆಂಗೆ ಜೋ ಕೂನ್ ಕಿ ನದಿಯ ಬಹೆಂಗಿ. ಭಗವಾನ್ ವಾಚ ನೋಡಿ ಎಷ್ಟು ಭಯಂಕರವಾಗಿದೆ ನೋಡಿ. ಕೊನೆ ಟೈಮ್ಗಳು ಹಿಂಗಿರುತ್ತೆ, ರಕ್ತದ ಕೋಡಿಗಳೇ ಹರಿತಾವೆ. ತುಮಾರ ತ ಕೋಯಿ ಬಿ ಲಡಾಯಿ ನಹಿ, ನಿಮ್ಮದು ಯಾವುದೇ ಯುದ್ಧ ಇಲ್ಲ. ತುಮ್ ಹೇ ಯೋಗ ಬಲ್ ಮೇ ರಹತೆ ಹೋ, ನೀವಿರ್ತೀರಿ ಯಾವಾಗಲೂ ಯೋಗ ಶಕ್ತಿನಲ್ಲಿ. तुम याद में रहेंगे तो कोई भी तुम्हारे सामने बुरे विचार से आएंगे, उनका भयंकर साक्षात्कार हो जाएगा. ನೀವು ಯೋಗದಲ್ಲಿದ್ದರೆ ನಿಮ್ಮ ಎದುರುಗಡೆ ಭಯಂಕರವಾಗಿ ಸಾಕ್ಷಾತ್ಕಾರಗಳು ಆಗ್ತವೆ. ಅವರು ಜಟ್ ಬಾಗೆಂಗೆ ಜಾಯಂಗೆ, ನೀವು ತಕ್ಷಣ ಓಡಿ ಹೋಗ್ತಿರ್ತೀರ. ಶಿವ ಬಾಬಾಕು ಯಾದ್ ಕರೆಂಗೆ ವೇ ಭಾಗ್ ಜಾಯಂಗೆ. ನೀವು ಶಿವಬಾಬಾ ನೆನಪಿನಲ್ಲಿದ್ದರೆ ಕಳ್ಳರು ಬಂದು ಓಡೋಗ್ಬಿಡ್ತಾರೆ. जो पक्के बच्चे हैं पुरुषार्थ में रहते हैं कि मेरे तो एक शिव बाबा दूसरा ना कोई. ಯಾರು ಪಕ್ಕ ಇರ್ತಕ್ಕಂಥ ಮಕ್ಕಳಿರ್ತಾರೆ, ಒಬ್ಬ ಶಿವ ತಂದೆ ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನೋ ಸ್ಮೃತಿಯಲ್ಲಿರ್ತಾರೆ, ಅವ್ರಿಗೆ ಕೊನೆ ಟೈಮ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ತಂದೆ ಹೇಳ್ತಾ ಇರ್ತಾರೆ. ಬಾಬಾ ಸಮಜಾತೆ ಹೇ ಹಮ್ಮ ಹಾತ್ ಕಾರ್ಡೆ ದಿಲ್ ಯಾರ್ಡೆ. ಬಾಬಾ ತಿಳಿಸ್ತಾ ಇರ್ತಾರೆ, ನೀವು ಕೈಯಿಂದ ಕೆಲಸ ಮಾಡ್ತಾ ಇರಿ, ಬುದ್ಧಿಯಿಂದ ನನ್ನ ನೆನೀತಾ ಇರಿ, ಬೇರೆ ಏನೋ ಯೋಚನೆ ಬೇಡ. बच्चों को घर को भी संभालना है, परंतु तुम ಆತ್ಮಯೇ ಬಾಬಾ ಕೋ ಯಾದ್ ಕರೋ. ಮನೆ ಕೆಲಸ ಕಾರ್ಯ ನೋಡ್ಕೊಳ್ಳಿ, ಮಕ್ಕಳು ಮರಿನೂ ನೋಡ್ಕೊಳ್ಳಿ. ನೀವು ಆತ್ಮಗಳು ತಂದೆಯ ನೆನಪು ಮಾಡಿ, ಆಗ ಪಾಪಗಳ ತಲೆ ಮೇಲೇನಿದೆ ಅದೆಲ್ಲ ಇಳಿದು ಹೋಗ್ಬಿಡುತ್ತೆ. ತುಮ್ ತಮೋ ಪ್ರಧಾನ ಸೆ ಸತೋ ಪ್ರಧಾನ್ ಬನ್ ಜಾಯೇಂಗೆ. ಈಗ ನೀವು ತಮೋ ಗುಣಗಳಿಂದ ಸತೋ ಪ್ರಧಾನರು ಹಾಕ್ಬಿಡ್ತೀರಾ. ಪರಂತು ನಂಬರ್ ವಾರ್ ಪುರುಷಾರ್ಥ ಅನುಸಾರ, ಅದು ಕೂಡ ನೀವು ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ. फिर तुम सब शरीर छोड़ेंगे, बाबा सभी आत्माओं को मच्छरों सदृश ले जाएंगे. ನೀವೆಲ್ಲರೂ ಶರೀರನ ಬಿಟ್ಟು ಹೋಗ್ತೀರಾ, ಎಲ್ಲ ಆತ್ಮಗಳೆಲ್ಲ ಸೊಳ್ಳೆಗಳ ಥರ ಪರಂಧಾಮಕ್ಕೆ ಹಾರ್ತಾರೆ. ಬಾಕಿ ಸಾರಿ ದುನಿಯಾ ಸಜಾಯೇ ಖಾಲಿ. ನೋಡಿ, ಶಿವನ್ ಬರಾತು ಹೊರಟು ಬಿಡುತ್ತೆ, ಶಿವ ಬಾಬಾ ಹೊರಟು ಬಿಡ್ತಾರೆ. ಪ್ರಪಂಚದವರೆಲ್ಲ ಶಿಕ್ಷೆ ಅನುಭವಿಸ್ಕೊಂಡು ನಿಧಾನಕ್ಕೆ ಬರ್ತಾರೆ ಭಾರತ್ ಮೇ. ಬಾಕಿ ಥೋಡಾ ಜಾಕರ್ रहेंगे. ಭಾರತ ದೇಶದಲ್ಲಿ ಕೊನೆಗೆ ಸ್ವಲ್ಪ ಜನ ಮಾತ್ರ ಉಳ್ಕೊತಾರೆ. ಉಸ್ಕೆ ಲಿಯೇ ಮಹಾವಾರಿ ಲಡಾಯಿ. ಅದಕ್ಕೋಸ್ಕರನೇ ಈ ಮಹಾಭಾರತ ಯುದ್ಧಗಳು. यह तो बहुत वृद्धि होंगे, ಪ್ರದರ್ಶನಿ ಪ್ರೊಜೆಕ್ಟರ್ ಆದಿ ದ್ವಾರ ಕಿತನೆ ಸುನ್ತೆ हैं. ಇದು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಪ್ರದರ್ಶನಿನಲ್ಲಿ ಪ್ರೊಜೆಕ್ಟರ್ನಲ್ಲಿ ಸುಮಾರು ಜನ ಬಂದು ಕೇಳ್ತಾರೆ. ಯಾ ಪ್ರಜಾ ಬಂತಿ ಜಾತಿ ಹೇ. ಈ ಪ್ರಜೆಗಳು ಕೂಡ ತಯಾರಾಗ್ತಾ ಹೋಗ್ತಾರೆ. ರಾಜ ಅಥವಾ ಏಕ್ ಹೋತಾ ಹೇ, ಬಾಕಿ ಸಬ್ ಪ್ರಜಾ. ಬಾಬಾ ಹೇಳ್ತಿದ್ದಾರೆ, ರಾಜ ಅಂತೂ ಒಬ್ಬರೇ ಇರ್ತಾರೆ, ಬಾಕಿ ಎಲ್ಲರೂ ಪ್ರಜೆಗಳು. ವಜೀರ್ ಬಿ ಪ್ರಜಾ ಕಾ ಲೈನ್ ಮೇ ಆ ಜಾಯ್. ಮಂತ್ರಿಗಳು ಕೂಡ ಪ್ರಜಾ ಲೈನ್ನಲ್ಲಿ ಏನಾಗ್ಬಿಡ್ತಾರೆ, ಬಂದ್ಬಿಡ್ತಾರೆ. ಢೇರ್ ಪ್ರಜಾ ಹೋತಿ ಹೇ, ಏಕ್ ರಾಜ ಕಿ ಲಾಖೋ ಅಂದಾಜ್ ಮೇ ಪ್ರಜಾ ಹೋತಿ. ನೋಡಿ, ಲೆಕ್ಕವಿಲ್ಲದಷ್ಟು ಪ್ರಜೆಗಳು ತಯಾರಾಗೋಗ್ತಾರೆ. ಒಬ್ಬರಿಗೆ ರಾಜನಿಗೆ ಲಕ್ಷಾಂತರ ಪ್ರಜೆಗಳು ತಯಾರಾಗ್ತಾರೆ. ತೋ ರಾಜ ರಾಣಿ ತೋ ಮೆಹನತ್ ಕರ್ನಿ ಪಡೆ. ರಾಜ ರಾಣಿ ಅಂದ್ರೇನು, ಚೆನ್ನಾಗಿ ಕಷ್ಟಪಡೋರು.
ಬಾಬಾ ಕೇತೆ ಸಬ್ ಕುಚ್ ಕರ್ತೆ ನಿರಂತರ ಮುಜೆ ಯಾದ್ ಕರೋ. ತಂದೆ ಹೇಳ್ತಾರೆ, ನೀವು ಯಾವಾಗಲೂ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ನನ್ನನ್ನೇ ನೆನೀರಿ. ಜೈಸೆ ಆಶಿಕ್ ಮಾಶಿಕ್ ಹೋತೆ ಉನೋಂಕೋ ಜಿಸ್ಮಾನಿ ಲವ್ ರಹತಾ ನಾ. ಹೇಗೆ ಲೌಕಿಕದಲ್ಲಿ ಪ್ರಿಯತಮ ಪ್ರಿಯತಮೆ ಇರ್ತಾರೆ, ಅವ್ರಿಗೆ ಶಾರೀರಿಕವಾದಂಥ ಪ್ರೀತಿ ಇರುತ್ತಲ್ಲ. ತುಮ್ ಬಚ್ಚಿ ಈ ಸಮಯ ಆಶಿಕ್ ಥೇ, ತುಮಾರ ಮಾಶುಕ್ ಆಯಾ ಹುವಾ ಹೈ. ನೀವು ಆ ಸಮಯದಲ್ಲಿ ಪ್ರಿಯತಮೆಯರು, ಈಗ ನಿಮ್ಮ ಪ್ರಿಯತಮ ಬಂದಿದ್ದಾರೆ. ತುಮಕು ಪಢಾ ರಹೆ ಹೇ, ಮಕ್ಕಳಿಗೆ ಇಷ್ಟೆಲ್ಲ ವಿದ್ಯೆ ಓದಿಸ್ತಾ ಇದ್ದಾರೆ. ಪಡ್ತೆ ತುಮ್ ದೇವತಾ ಬನ್ ಜಾಯೇಂಗೆ. ಚೆನ್ನಾಗಿ ವಿದ್ಯೆ ಕಲಿತು ಓದ್ತಾ ನೀವು ದೇವತೆಗಳಾಗ್ಬಿಡ್ತೀರ. ಯಾದಸೆ ವಿಕರ್ಮ ವಿನಾಶ ಹೋಗಿ. ನೆನಪು ಮಾಡ್ತಾ ಏನಾಗುತ್ತೆ, ವಿಕರ್ಮಗಳೆಲ್ಲ ವಿನಾಶ ಆಗ್ತಾ ಹೋಗುತ್ತೆ. ಅವ್ರು ತುಮ್ ಸದೈವ ನಿರೋಗಿ रहेंगे. ಯಾವಾಗಲೂ ಕೂಡ ನೀವು ನಿರೋಗಿಯಾಗಿ ಇರ್ತೀರ. 84 ಜನ್ಮಕ್ಕೆ ಚಕ್ರ ಮೇ ಈ ಯಾದ್ ರಖನಾ. 84 ಜನ್ಮಗಳ ಚಕ್ರವನ್ನು ನೀವೇನು ಮಾಡಬೇಕಾಗಿದೆ, ನೆನೆಸ್ಕೊತಾ ಇರಿ. फिर 84 का चक्र को भी याद रखना. सत्युग में तो इतने जन्म, त्रेता में इतने जन्म. 84 ಜನ್ಮಗಳ ಚಕ್ರವನ್ನು ನೆನ್ಪಿಟ್ಕೊಳ್ಳಿ. ಸತ್ಯುಗದಲ್ಲಿ ಇಷ್ಟು ಜನ್ಮಗಳು, ತ್ರೇತಾಯುಗದಲ್ಲಿ ಇಷ್ಟು ಜನ್ಮಗಳು. ಹಮ್ ದೇವಿ ದೇವತಾ ಧರ್ಮ ವಾಲೋನೆ ಪೂರಾ 84 ಜನ್ಮ का ಚಕ್ರ ಲಗಾಯ. ನಾವೇ ದೇವಿ ದೇವತಾ ಧರ್ಮದವರು ಪೂರ್ಣ ರೀತಿಯಲ್ಲಿ 84 ಜನ್ಮಗಳ ಚಕ್ರವನ್ನು ಸುತ್ತಕೊಂಡು ಬಂದಿದ್ದೇವೆ. ಹಾಗೆ ಚಲ್ಕರ್ ತುಮ್ ಬಹುತ್ ವೃದ್ಧಿ ಕೋ ಪಾಯ್. ಮುಂದೆ ಹೋಗ್ತಾ ತುಂಬ ನೀವು ಇಂಪ್ರೂವ್ಮೆಂಟು ಆಗ್ಬಿಡ್ತೀರಾ. ತುಮಾರೆ ಸೆಂಟರ್ಸ್ ಹಜಾರೋं की अंदाज में हो जाएंगे. ಇಷ್ಟೊಂದು ಜನ ಸೆಂಟರ್ಗಳು, ಸಾವಿರಾರು ಸೆಂಟರ್ಗಳು ಆಗ್ಬಿಡ್ತವೆ. ಗಲ್ಲಿ ಮೇ ಸಮಜಾತೆ रहेंगे. ಸಿರ್ಫ್ ಬಾಪ್ ಕೋ ಯಾದ್ ಕರೋ, ವರ್ಷಾ ಕೋ ಯಾದ್ ಕರೋ. ಪ್ರತಿ ಗಲ್ಲಿನಲ್ಲಿ ಕೂಡ ತಿಳಿಸ್ತಾ ಇರ್ತೀರಾ. ತಂದೆ ನೆನಪು ಮಾಡಿ, ಆಸ್ತಿ ನೆನಪು ಮಾಡಿರಿ. अब ಚಲೋ ವಾಪಸ್ ಈಗ ಮನೆಗೆ ನಡೀರಿ, ಹೋಗೋಣ ಅಂತೇಳ್ಬಿಟ್ಟು. तो यह चीची चोला है या बेहद का वैराग्य. ಇದು ಒಳಕಾಗಿರೋಂಥ ಶರೀರ, ಇದು ಬೇಹದ್ದಿನ ವೈರಾಗ್ಯ. ಸನ್ಯಾಸಿ ತೋ ಸಿರ್ಫ್ ಅದ್ ಕಾ ಗರ್ಬಾರ್ ಛೋಡ್ ದೇತೆ ಹೇ, ಯಹ ಹೈ ಹಠ ಯೋಗ. ಸಾಧು ಸಂತರು ಮನೆ ಮಠ ಬಿಟ್ಟು ಹೋಗ್ತಾರೆ, ಅದು ಹದ್ದಿನ ಹಠ ಯೋಗ. ಯಹ ರಾಜಯೋಗ ಸಿಕ್ಕಲ ನಹಿ ಸಕ್ತೆ ಹೇ, ಅವರು ರಾಜಯೋಗ ಕಲಿಸೋದಕ್ಕೆ ಸಾಧ್ಯವೇ ಇಲ್ಲ. कहते हैं यह भक्ति भी अनादि है. बाबा कहते यह भक्ति तो द्वापर से शुरू होता है. ಇದು ಭಕ್ತಿ ಅನಾದಿ ಕಾಲದಿಂದ ನಡೀತಾ ಬಂದಿದೆ ಅಂತ ಹೇಳ್ತಾರೆ. ಭಕ್ತಿ ಅಂತೂ ದ್ವಾಪರಯುಗದಿಂದ ಶುರುವಾಯಿತು. 84 ಪೌಡಿಯ ಉತ್ತರಿ ಅಬ್ ತುಮ್ ತಮೋಪ್ರಧಾನ್ ಬನೆ ಹೋ. 84 ಜನ್ಮಗಳಲ್ಲಿ ಮೆಟ್ಲಿಳ್ಕೊಂಡು ಬಂದಿದ್ದೀರಿ. ಲಾಸ್ಟ್ಗೆ ಈಗ ನೀವು ತಮೋಪ್ರಧಾನರು ಆಗಿಬಿಟ್ಟಿದ್ದೀರಿ. ತುಮ್ ಸೋ ದೇವಿ ದೇವತಾ ಥೇ, ನೀವೇ ದೇವಿ ದೇವತೆಗಳು ಆಗಿದ್ದವರು. ಕ್ರಿಶ್ಚಿಯನ್ ಕಹೆಂಗೆ ಹಮ್ ಸೋ ಕ್ರಿಶ್ಚಿಯನ್ ಹೇ. ನೀವು ಕ್ರಿಶ್ಚಿಯನ್ಸು ಹೇಳ್ತಾರೆ, ಅವರು ಕ್ರಿಶ್ಚಿಯನ್ಸ್ ಹೇಳ್ತಾರೆ, ನಾವೇ ಕ್ರಿಶ್ಚಿಯನ್ರು. तो तुम जानते हो हम सतयुग में थे. ನೀವು ತಿಳ್ಕೊಂಡಿದ್ದೀರಿ ನಾವು ಸತ್ಯುಗದಲ್ಲಿ. बाप ने देवी देवता धर्म स्थापना किया. या जो लक्ष्मी नारायण थे वही अब ब्राह्मण बने. ತಂದೆ ತಿಳಿಸ್ಕೊಡ್ತಾರೆ, ದೇವಾನ್ ದೇವತಾ ಧರ್ಮದವರು, ದೇವಿ ದೇವತೆಗಳಿದ್ದರು, ಈ ಲಕ್ಷ್ಮೀನಾರಾಯಣರಾಗಿದ್ದವರು, ಈಗ ನೀವು ಬ್ರಾಹ್ಮಣರಾಗಿದ್ದೀರಿ. ಸತ್ಯುಗ ಮೇ ಏಕ ರಾಜ ರಾಣಿ. ಸತ್ಯುಗದಲ್ಲಿ ಒಂದೇ ರಾಜ ರಾಣಿ ಇದ್ರು. ಏಕ ಭಾಷಾ ಥಿ, ಒಂದೇ ಭಾಷೆ ಇತ್ತು. ಯ ಬಚ್ಚಿಯೋನೆ ಸಾಕ್ಷಾತ್ಕಾರ ಕಿಯಾ. ಸ್ವರ್ಗ ಹೆಂಗಿರುತ್ತೆ ಅನ್ನೋದೆಲ್ಲ ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೋಡಿದ್ದಾರೆ. ತುಮ್ ಹೋ ಸಬ್ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ. ನೀವಾಗಿದ್ದೀರಿ ಆದಿ ಸನಾತನ ದೇವಿ ದೇವತಾ ಧರ್ಮದವರು. ತುಮ್ ಹಿ 84 ಜನ್ಮ ಲೇತೆ ಹೋ. ವ ಜೋ ಕೇತೆ ಹೇ ಆತ್ಮ ನಿರ್ಲೇಪ ಹೇ ವ ಈಶ್ವರ ಸರ್ವ್ಯಾಪಿ. ನೀವು ಹೇಳ್ತೀರಿ 84 ಜನ್ಮಗಳನ್ನು ತೆಗೆದುಕೊಳ್ತೀವಿ ಅಂತ, ಅವರು ಹೇಳ್ತಾರೆ ಆತ್ಮ ನಿರ್ಲೇಪ ಅಂತ, ಈಶ್ವರ ಸರ್ವ್ಯಾಪಿ. ಇದು ತಪ್ಪಾಗಿದೆ. ಸಬ್ಮೆ ಆತ್ಮ ಹೇ, ಫಿರ್ ಕೇಸೆ ಕೇತೆ ಹೇ ಹಮಾರೆ ಮೇ ಪರಮಾತ್ಮ. ಎಲ್ಲರಲ್ಲಿ ಆತ್ಮ ಇದೆ, ಮತ್ತೆ ಹೆಂಗೆ ಹೇಳ್ತೀರಾ ನಮ್ಮಲ್ಲಿ ಪರಮಾತ್ಮ ಇದ್ದಾರೆ ಅಂತ? ಫಿರ್ ತೋ ಬ್ರದರ್ಸ್ ಹೋಗೇನಾ, ಫಿರ್ ತೋ ಫಾದರ್ಸ್ ಹೋಗೇನಾ. ಎಲ್ಲರೂ ಪರಮಾತ್ಮ ಆಗ್ಬಿಟ್ರೆ ಎಲ್ಲರೂ ಸೋದರರಿಗೆ ಆಗ್ತಾರೆ, ಎಲ್ಲರೂ ತಂದೆಗಳಾಗ್ಬಿಡ್ತಾರಲ್ಲ. ಹಾಗೆ ಜೋ ಸುನ್ತೇತೆ ವ ಜ್ಞಾನ ಮಾನ್ ಲೇತೇತೆ. ಭಕ್ತಿನಲ್ಲಿ ಏನೇನು ಕೇಳ್ತಾ ಇದ್ರಿ ಒಪ್ಕೊಂಡು ಬಿಡ್ತಾ ಇದ್ರಿ. ಆ ಬಾಬಾ ಆಕರ್ ಸತ್ಯ ಸುನಾತೆ ಹೇ. ಈಗ ಸ್ವಯಂ ತಂದೆ ಬಂದು ಸತ್ಯ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಅಂದರೆ ಯಾಕೆ ಒಪ್ಕೋಬಾರ್ದು? ಅದಕ್ಕೆ ಯಾವುದೋ ಆಧಾರಗಳಿಲ್ಲ, ಸುಮ್ಮನೆ ಹಂಗೆ ಒಪ್ಕೊಂಡು ಬಂದ್ಬಿಟ್ರೆ. ಇಲ್ಲಿ ನೀವು ಸ್ವಯಂ ತಂದೆನೇ ಹೇಳ್ತಾ ಇದ್ದಾರೆ, ಯಾಕೆ ಒಪ್ಕೋಬಾರ್ದು? ತುಮಕೋ ಜ್ಞಾನ ಕಾ ತೀಸರಾ ನೇತ್ರ ದೇತೆ ಹೇ ಜಿಸ್ಸೆ ತುಮ್ ಸೃಷ್ಟಿಗೆ ಆದಿ ಮಧ್ಯಾಂತ ಕೋ ಜಾನ್ತೆ ಹೋ. ಈಗ ತಂದೆ ಬಂದು ಸೃಷ್ಟಿಗೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಜ್ಞಾನದ ಈ ನೇತ್ರವನ್ನು ತೆರೆದಿದ್ದಾರೆ. ಅಮರ್ ಕಥಾ ಬಿ ಯಹ ಬಾಕಿ ಸೂಕ್ಷ್ಮತನ್ಮೆ ಕಥಾ ಆದಿ ನಹಿ. ಅಮರ್ ಕಥೆನೂ ಕೂಡ ಇದೇ ಆಗಿದೆ. ಸೂಕ್ಷ್ಮತನದಲ್ಲಿ ಕಥೆಗಳು ಇದೆಲ್ಲ ಇರೋದಿಲ್ಲ. ಎಸ್ ಭಕ್ತಿ ಮಾರ್ಗಕ್ಕೆ ಶಾಂಪ್ಲಿಂಗ್ ಇವೆಲ್ಲವೂ ಕೂಡ ಭಕ್ತಿ ಮಾರ್ಗದಲ್ಲಿ ಏನಿದೆ
ಸ್ಯಾಂಪ್ಲಿಂಗ್ ಇದೆ. ತುಮ್ ಅಮರ್ ಕಥಾ ಸುನ್ ರಹೆ ಹೋ ಅಮರ್ ಬನ್ನೆ ಕೆ ಲಿಯೆ. ಇಲ್ಲಿ ನೀವು ಅಮರ ಕಥೆ ಕೇಳ್ತಾ ಇದ್ದೀರಿ ಅಮರರಾಗ್ಲಿಕ್ಕೋಸ್ಕರ. यहाँ तुम खुशी से एक शरीर छोड़ दूसरा जाकर लेंगे. ಇಲ್ಲಿ ನೀವು ಖುಷಿ ಖುಷಿಯಿಂದ ಹೋಗ್ಬಿಟ್ಟು ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ತೆಗೆದುಕೊಂತೀರಾ. यहाँ तो कोई मरता है तो रोते पीटते रहते. ಇವಾಗ ಈ ಪ್ರಪಂಚದಲ್ಲಿ ಯಾರಾದರೂ ಸತ್ತೋಗ್ಬಿಟ್ರೆ ತಲೆ ಹೊಡ್ಕೊಂಡು ದುಃಖ ಪಡೋದು ಎಲ್ಲ ಮಾಡ್ತಾ ಸದೈವ್ ಎವರ್ ಹೆಲ್ದಿ ಇರತ್ತೆ, ಯಾವಾಗಲೂ ಆರೋಗ್ಯವಾಗಿ ಸತ್ಯುಗದಲ್ಲಿ ಇರ್ತಾರೆ. ಅಲ್ಲಿ ಈ ಥರ ದುಃಖ ಇದೆಲ್ಲ ಆಯು ಬಿ ಬಡಿ ಹೋತೆ ಹೇ, ವहाँ तो परम ಪತಿತ್ಪನ ಹೋತಾ ನಹಿ. ಆಯಸ್ಸು ಜಾಸ್ತಿ ದೀರ್ಘಾಯಸ್ಸಿರುತ್ತೆ, ಅಲ್ಲಿ ಪತಿತ ಗುಣಗಳು ಇರೋದಿಲ್ಲ. अब यह पक्का कर लेना है हमने 84 का ಚಕ್ರ ಪೂರಾ ಕಿಯಾ. ಈಗ ನೀವು ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಳಿ, ನಾವು 84 ಜನ್ಮಗಳನ್ನು ಪೂರ್ತಿ ಮಾಡಿದ್ದೇವೆ. अब बाबा हमको लेने आया है, पावन बनने की युक्तियाँ भी तुमको बतलाते हैं. ಪಾವನರಾಗುವಂಥ ಯುಕ್ತಿಗಳನ್ನು ಕೂಡ ತಂದೆ ಬಂದು ತಿಳಿಸ್ತಾ ಇರ್ತಾರೆ. ಸಿರ್ಫ್ ಮುಂಚೆ ಯಾದ್ ಕರೋ, ಬಾಪ್ ಕೋ ವರ್ಷಾಕೋ ಯಾದ್ ಕರೋ. ಕೇವಲ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ, ತಂದೆಯನ್ನು ನೆನಪು ಮಾಡಿ, ಆಸ್ತಿ ನೆನಪು ಮಾಡಿ. ಸತ್ಯುಮೆ 16 ಕಲಾ ಸಂಪೂರ್ಣ ಫಿರ ಕಲಾ ಕಮ್ಮೋತಿ ಜಾತಿ. ಸತ್ಯುಗದಲ್ಲಿ 16 ಕಲೆ ಸಂಪೂರ್ಣವಾಗಿತ್ತು, ನಂತರ ಬರ್ತಾ ಬರ್ತಾ ಕಲೆಗಳು ಕಮ್ಮಿ ಆಗ್ತಾ ಬಂತು. ಅಬ್ ತುಮಾರೆ ಮೇ ಕೋಯಿ ಕಲಾ ನಹಿ ರಹಿ. ಈಗ ನಿಮ್ಮಲ್ಲಿ ಯಾವುದೇ ಕಲೆಗಳು ಇಲ್ದಿರ ಆಗ್ಬಿಟ್ಟಿದೆ. ಬಾಬಾ ಹಿ ದುಃಖ ಸೆ ಚುರಾಕರ್ ಸುಖ ಮೇ ಲೇ ಜಾತೆ, ಇಸ್ಲಿಯೇ ಲಿಬರೇಟರ್ ಕಹಾ ಜಾತ. ತಂದೆನೇ ಬಂದು ಎಲ್ಲರನ್ನ ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರ್ಕೊಂಡು ಹೋಗ್ತಾರೆ, ಇದರಿಂದ ಅವ್ರಿಗೆ ಲಿಬರೇಟರ್ ಅಂತ ಕರೀಲಾಗತ್ತೆ. ಸಬ್ಕೋ ಅಪ್ನೆ ಸಾಥ್ ಲೇ ಜಾತೆ, ಎಲ್ಲರನ್ನೂ ತನ್ನ ಜೊತೆಯಲ್ಲಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ತುಮಾರ ಗುರು ತೋ ಸಬ್ಕೋ ಸಾಥ್ ಥೋಡಿ ಲೇ ಜಾತೆ. ಯಾವ್ದಾರ ಗುರುಗಳಿರ್ತಾರೆ, ಅವ್ರು ಯಾರಾದ್ರೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರಾ? ಇಲ್ಲ. वे गुरु चला जाता है, चोला गुद्दी पर बैठता है, फिर चोला में बहुत गड़बड़ हो जाता है. ಇವಾಗ ದೊಡ್ಡ ಗುರು ಹೊರಟೋದ್ರು, ಚಿಕ್ಕ ಗುರುಗಳಲ್ಲಿ ಯಾರೋ ಒಬ್ರು ಗದ್ದಿ ಮೇಲೆ ಕೂತ್ಕೊಂತಾರೆ, ಬೇರೆ ಗುರುಗಳು ಇರ್ತಾರಲ್ಲ ಮರಿ ಗುರುಗಳು, ಶಿಷ್ಯಂದ್ರು ಎಲ್ಲ ಗಲಾಟೆಗಳ ಬರ್ಸ್ಬಿಡ್ತಾರೆ. ಆಪಸ್ ಮೇ ಗದ್ದಿ ಕೆ ಲಿಯೆ ಲಡ್ಪಡ್ತೆ, ಪರಸ್ಪರ ಗದ್ದಿಗೋಸ್ಕರ ಏನು ಮಾಡ್ತಿರ್ತಾರೆ, ಜಗಳ ಗಲಾಟೆ ಮಾಡ್ತಾ ಇರ್ತಾರೆ. ಬಾಬಾ ಕೇತೆ ಮೈ ತುಮ್ ಆತ್ಮಕೋ ಸಾಥ್ ಲೇ ಜಾऊंगा. ತಂದೆ ಹೇಳ್ತಾರೆ, ನಾನು ನಿಮ್ಮ ಆತ್ಮಗಳಿಗೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೇನೆ. ತುಮ್ ಸಂಪೂರ್ಣ ನಹಿ ಬನೆಂಗೆ ತೋ ಸಜಾಯೆ ಕಾಯಂಗೆ ಫಿರ್ ಪದಭ್ರಷ್ಟ ಹೋಂಗೆ. ನೀವು ಸಂಪೂರ್ಣರಾಗಲಿಲ್ಲ ಅಂದರೆ ಶಿಕ್ಷೆಗಳನ್ನು ಅನುಭವಿಸ್ತೀರಾ, ಪದವಿ ಕೂಡ ಏನು ಮಾಡ್ತೀರಾ, ಕಳ್ಕೊಂಡು ಬಿಡ್ತೀರಾ. ಯಹ ರಾಜಧಾನಿ ಸ್ಥಾಪನಾ ಹೋ ರಹಿ ಹೇ. ಇಲ್ಲಿ ಏನಾಗ್ತಾ ಇದೆ, ರಾಜಧಾನಿ ಅನ್ನೋದು ಸ್ಥಾಪನೆ ಆಗ್ತಾ ಇದೆ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन पॉइंट याद का ऐसा अभ्यास करना जो पूरे बुरे विचार वाले सामने आते ही परिवर्तन हो जाए. ಈ ಥರ ಯೋಗಯುಕ್ತ ಸ್ಥಿತಿನಲ್ಲಿರಬೇಕು. ಯೋಗ ಮಾಡ್ತಾ ಮಾಡ್ತಾ ಈ ರೀತಿ ಯೋಗಯುಕ್ತ ಸ್ಥಿತಿಯಲ್ಲಿರಿ. ಕೆಟ್ಟ ಮನಸ್ಸಿರೋ ಅಂಥವ್ರು ಬರ್ತಾ ಇದ್ದಂಗೆ ಅವ್ರ ಮನಸ್ಸು ಚೇಂಜ್ ಆಗಿಬಿಡ್ಬೇಕು. ಆ ರೀತಿ ನೀವು ಶಕ್ತಿಶಾಲಿ ಯೋಗ ಮಾಡಬೇಕು. ಮೇರಾ ತೋ ಏಕ್ ಶಿವ ಬಾಬಾ ದೂಸರಾ ನಾ ಕೋಯಿ ಇಸ್ ಪುರುಷಾರ್ಥ ಮೇ ರಹನ. ನನ್ನವರು ಒಬ್ಬ ತಂದೆ ಬಿಟ್ಟು ಬೇರೆ ಇನ್ಯಾರು ಇಲ್ಲ ಅನ್ನುವಂಥ ಇದೇ ಪುರುಷಾರ್ಥದಲ್ಲಿ ಇರಬೇಕು. ಸ್ವರಾಜ್ಯ ಪಾನೆ ಕೆ ಲಿಯೆ ಶರೀರ ಸಹಿತ ಜೋ ಕುಚ್ ಭಿ ಹೈ ಯೇ ಸಬ್ ಬಲಿಹಾರ್ ಜನ. ಶರೀರ ಸ್ವರಾಜ್ಯ ಪಡ್ಕೋಬೇಕಾದ್ರೆ ಶರೀರ ಸಹಿತವಾಗಿ ಏನೆಲ್ಲ ನಿಮ್ಮ ಹತ್ರ ಇದೆ ಇದನ್ನು ಸಂಪೂರ್ಣವಾಗಿ ಯಜ್ಞ ಕಾರ್ಯದಲ್ಲೇ ಬಳಸಿ. ಜಬ್ ಇಸ್ ರುದ್ರ ಯಜ್ಞ ಮೇ ಸಬ್ ಕುಚ್ ಸ್ವಾಹ ಕರೆಂಗೆ ತಬ್ ರಾಜ್ಯ ಪದ ಮಿಲೇಗಾ. ಯಾವಾಗ ಈ ಒಂದು ರುದ್ರಜ್ಞಾನ ಯಜ್ಞದಲ್ಲಿ ಸರ್ವಸ್ವವನ್ನು ಸ್ವಾಹ ಮಾಡ್ತಿರೋ ಆವಾಗ ಒಳ್ಳೆ ಪದವಿ ಅನ್ನೋದು ಸಿಕ್ಕತ್ತೆ. वरदान ज्ञानी तो आत्मा बन, ज्ञान सागर और ज्ञान में समाने वाले सर्व प्राप्ति स्वरूप भव. ಜ್ಞಾನಿ ಆತ್ಮಗಳಾಗಿ ಜ್ಞಾನ ಸಾಗರ ಜ್ಞಾನದಲ್ಲಿ ಮುಳುಗುವಂಥವರು ಎಲ್ಲ ಪ್ರಾಪ್ತಿಗಳಿಂದ ಸಂಪನ್ನರು ಆಗಿ. जो ज्ञानी तो आत्माएं हैं वह सदा ज्ञान का सागर में ज्ञान में समाये रहती है. ಯಾರು ಜ್ಞಾನಿ ಆತ್ಮಗಳಿದ್ದಾರೆ ಅವರು ಸದಾ ಜ್ಞಾನ ಸಾಗರದಲ್ಲಿ ಜ್ಞಾನದಲ್ಲಿ ಇಷ್ಟೊಂದು ಮುಳುಗಿರ್ತಾರೆ. सर्व प्राप्ति स्वरूप होने के कारण इच्छा मात्र अविद्या की स्टेज स्वतः रहती है. सर्व प्राप्ति ಸ್ವರೂಪರಾಗಿರುವ ಕಾರಣ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯಲ್ಲಿ ಆಟೋಮೆಟಿಕ್ ಆಗಿ ಇರ್ತಾರೆ. जो आशा अंश मात्र भी किसी स्वभाव संस्कार के अधीन है,
नाम मान शान का मांगता है, क्या क्यों का क्वेश्चन में चिल्लाने वाले हैं, पुकारने वाले हैं, अंदर एक बाहर दूसरा, वो ज्ञानी तो आत्मा नहीं कहला जाते हैं. ನೋಡಿ ಬಾಬಾ ಹೇಳ್ತಾರೆ, ಯಾರು ಅಂಶ ಮಾತ್ರ ಯಾವುದೇ ಸ್ವಭಾವ ಸಂಸ್ಕಾರಗಳಿಗೆ ಅಧೀನರಾಗೋದಿಲ್ಲ, ಹೆಸರು ಪ್ರಖ್ಯಾತಿ ಮತ್ತು ಗೌರವ ಪ್ರತಿಷ್ಠೆ ಇವುಗಳಿಗೆ ಬೇಡ್ತಾ ಇರ್ತಾರೆ, ಯಾಕೆ ಏನೋ ಅನ್ನೋ ಕ್ವಶನಲ್ಲಿ ಅಚ್ಚಾಡ್ತಾ ಇರ್ತಾರೆ, ಕೂಗುವಂಥವ್ರು ಇರ್ತಾರೆ, ಒಳಗಡೆ ಒಂದು ಹೊರಗಡೆ ಒಂದು ರೂಪದಲ್ಲಿರ್ತಾರೆ, ಅವ್ರಿಗೆ ಜ್ಞಾನಿ ಆತ್ಮಗಳು ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. स्लोगन, इस जीवन में अतीन्द्रिय सुख व आनंद की अनुभूति करने वाले ही सहज योगी है. ಈ ಲೈಫ್ನಲ್ಲಿ ಅತೀಂದ್ರಿಯ ಸುಖ ಮತ್ತು ಆನಂದದ ಅನುಭೂತಿ ಮಾಡ್ತಕ್ಕಂಥವರೇ ಸಹಜ ಯೋಗಿಗಳು ಆಗಿದ್ದಾರೆ. ಅಚ್ಚ, ಓಂ ಶಾಂತಿ.